ಆಸ್ತಿ ನೋಡಿದ್ರೆ ನೀವು ಬಡವನಿಗೆ 1 ಕೋಟಿ ಸಾಲ ಕೊಟ್ರೆ ನಾನು ಬೆಂಕಿ ಕುಡಿತೀನಿ ನಮಗೆ ಎಂತ ಬಡವ ಹೇಳಿದರು. ನಾವು ಆಸ್ತಿ ನೋಡಿದ್ರೆ ನೀವು ಹೋಗ್ಬಿಡ್ತೀವಿ. ಈ ಕೋಟ್ಯಾಧಿಪತಿ ಪೂಜಾರಿ ನಾನು ಆರಿಸಿದ್ದೆ, ನಾನು ತಪ್ಪಲೆ ಆಗ್ತಿಲ್ಲ, ನಾನು ಸಾಧಾರಣ ಅಂತ ಹೇಳಿ ಈ ಕೋಟ್ಯಾಧಿಪತಿ ಪೂಜಾರಿ ದುಡ್ಡು ಮಾಡಿದ್ರಲ್ಲ ಬಟ್ಟಿಲ್ಲ ಎಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಇವನು ಮಾಡಿದ್ರು ಸುಳ್ಳು ಹೇಳಿ ಬೆಂಕಿ ಕೊಟ್ಟು ರಾಜಕೀಯ ಮಾಡೋದು ಒಬ್ಬರೇ ವ್ಯಕ್ತಿ, ಅದು ಜನಾರ್ದನ ಪೂಜಾರಿ ಮಾತ್ರ, ಮತ್ತೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಬೋಗಸ್ ಬೆಂಕಿ ಕೊಡ್ತಿರೋದು. ಬೆಂಕಿ ನಾ ಕುಡಿಯಲ್ಲ, ನಮ್ಮನೆಲ್ಲ ಈಗ ಬೆಂಕಿ ಮಾಡ್ತಾರೆ, ಸೀಟ್ ಹಾಕಿದ್ರೆ ಬೆಂಕಿನೇ ಕುಡಿಯೋದು. ನಾವು ಬೆಳಗ್ಗೆ ತಿಂಡಿ ಬೆಂಕಿ ಆಮೇಲೆ ಭಾರಿ ಚೆನ್ನಾಗಿರ್ತದೆ. ಇವಾಗ ಬೆಂಕಿ ಆಮೇಲೆ ಕುಡ್ದಂತ ಹೇಳಿದ್ರೆ ಇವತ್ತು ನೋಡ್ದಪ್ಪ ಅವ್ರು ಯಾವ್ದು ಆಸ್ತಿ ನೋಡ್ಬಿಟ್ಟಪ್ಪ, ನಾನೇ ಸುಸ್ತಾಗ್ಬಿಟ್ಟೆ. 1 ಕೋಟಿ ಸಾಲ ಕೊಡಲ್ಲ ಸರ್ಕಾರ. ಇವನಿಗೆ ಬಡವನಿಗೆ 1 ಕೋಟಿ ಸಾಲ ಕೊಟ್ರೆ ಕೋಟಾ ಶ್ರೀನಿವಾಸ ಪೂಜಾರಿಯ ಬೇನಾಮಿ ದುಡ್ಡು ಕೊಟ್ಟೆ ಭಟ್ರ ಹತ್ರ ಇದೆ. ಭಟ್ರಿಗೆ ಸಾಲ ಎಳೆದು ಬಿಟ್ಟಿದ್ದಾರೆ. ಹಾಗಾಗಿ ಕೋಟಾ ಶ್ರೀನಿವಾಸ ಪೂಜಾರಿಯ ನಿಜ ಅವರ ಏನಂತ ಗೊತ್ತಾಗಿದೆ. ಅವ್ರು ಕೋಟಾ ಶ್ರೀನಿವಾಸ ಪೂಜಾರಿ ಕೋಟರೇ ಅವರು ಈ ತರ ಒಗಸೆ ಬಿಡುವಂತದ್ದಾಗಿದೆ ಒಂದು ಕಡೆ. ಅದ್ರ ಜೊತೆಗೆ ನಮ್ಮ ಬಹಳಷ್ಟು ಜನ ನಮ್ಮ ಬಿಜೆಪಿ ಹೇಳಬೇಕು, ಭ್ರಷ್ಟಾಚಾರಿಗಳಿದ್ರೆ ಅಂತವ್ರು ಬಿಜೆಪಿ ಸೇರ್ಬಿಟ್ರೆ ಅವರು ಪವಿತ್ರ ಆಗಿದ್ದಾರೆ. ಭ್ರಷ್ಟಾಚಾರದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕರ್ಕೊಳ್ತಾರೆ ಬಿಜೆಪಿ. ಅಲ್ಲಿ ಹೋದ್ಮೇಲೆ ಅವ್ರು ಪವಿತ್ರ. ವಾಷಿಂಗ್ ಪೌಡರ್ ವಿಷಯ ಇದೆಯಾ, ಭ್ರಷ್ಟಾಚಾರದವರೆಲ್ಲ ಕ್ಲೀನ್ ಆಗಿ ಮತ್ತೆ ಕ್ಲೀನ್ ಆಗಿ ಬರ್ಬೋದು. ಏನು ಇಂಥ ಒಂದು ಪರಿಸ್ಥಿತಿ ದೇಶದಲ್ಲಿದೆ. ಮೋದಿಜಿಯವ್ರ ಬಗ್ಗೆ ನಾನು ಹೇಳ್ತೇನೆ, ಬಿಜೆಪಿ ಸರ್ಕಾರ ಅದು ಸಹಜ. ಸುಮಲತಾ ಅವರು ಶರಣರಾಗಿದ್ದಾರೆ. ಯಾವ ಸ್ವಾಭಿಮಾನ ಅಂತ ಹೋಗಿದ್ರು ಅಮ್ಮ, ಆ ಸ್ವಾಭಿಮಾನಕ್ಕೆ ಬೇರೆ ಇದ್ದಾಗ ಆ ಜನರನ್ನು ತಂದಾಕಿದ್ರು ಅಮ್ಮ. ಇವತ್ತು ಯಾವ ಇದ್ರ ಮೇಲೆ ಹೋದ್ರೆ ಗೊತ್ತಿಲ್ಲ, ಒಟ್ಟಲ್ಲಿ ಅವರು ಶರಣರಾಗಿ ಹೋಗಿರೋದು ನಿಜವಾಗ್ಲೂ ಬಹಳ ಬೇಜಾರು. ಆ ಒಂದು ಹೋರಾಟ ಮಾಡ್ಬೇಕಂದ್ರೆ ಸ್ವಾಭಿಮಾನ ನಮ್ಮದು ಅಂತ ಹೇಳ್ಕೊಂಡು ಇವತ್ತು ಏನು ಮಾಜಿ ಮುಖ್ಯಮಂತ್ರಿ ವಿರುದ್ಧ ಹೋರಾಟ ಮಾಡಿ ಗೆದ್ದು ಬಂದರು. ಇವತ್ತು ಅವರ ಸ್ವಾಭಿಮಾನದಿಂದ ಹಾಳಾಗೋದ್ರು. ಸುಮಲತಾ ಅವರು ಜೀವಮಾನದಲ್ಲಿ ರಾಜಕಾರಣ ಬರ್ಲಿಕ್ಕೆ ಆಗೋದು. ನೀವು ಹೇಳಿದ್ರು ಭ್ರಷ್ಟಾಚಾರಿಗಳನ್ನು ಬಿಜೆಪಿ ಸೇರ್ಕೋತಾರೆ ಅಂತ, ಸುಮಲತಾ ಬಿಜೆಪಿ ಸೇರ್ಕೊಂತಾರೆ. ಅದೇ ಹೇಳ್ತಾರೆ, ಭ್ರಷ್ಟಾಚಾರ ಮಾಡಿದ್ರೆ ಯಾರೇ ಹೋದ್ರು ಅವರು ಬಿಜೆಪಿ ಹೋಗ್ತಾರೆ ಅಂದ್ರೆ ಪವಿತ್ರ ಆಗ್ಬಿಡ್ತಾರೆ. ಅಂದ್ರೆ ಈ ನಮ್ಮ ಸ್ವಾಮೀಜಿಗಳು ಮತ್ತೆ ಏನಾದ್ರು ಮಂತ್ರ ಇದಾಗ್ತಾರಲ್ಲ, ಹಿಂಗೆ ನೀರು ಪೋಷಣೆ ಮಾಡ್ತಾರಲ್ಲ, ಆವಾಗ ಎಲ್ಲ ಹೋಗ್ಬಿಡ್ತಾರ. ಹಂಗೆ ದೇವಳೆಲ್ಲ ಬಿಟ್ಟೋಗ್ತಾವಲ್ಲ, ಹಂಗೆ ಅದು ಬಿಟ್ಟೋದೇ ಸಾಗರದಲ್ಲಿ ಚೆನ್ನಾಗಿ ನಾವು ಇಟ್ಕೊಡ್ತೀವಿ. ಸಾಗರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಖಂಡಿತವಾಗ್ಲೂ ಸಾಗರದಲ್ಲಿ ಜನ ಉತ್ತಮವಾದಂಥ ಜೊತೆಗೆ ಬೆಳೀತಾ ಇದ್ದಾರೆ. ಒಳ್ಳೆಯ ಒಂದು ಹವಾ ಇದೆ. ಸಾಗರದಲ್ಲೂ ಸಹ ನಾವು ನೀರು ಕೊಡ್ತೀವಿ. ये चुनाव हिंदुस्तान को बचाने वाला चुनाव है. ಕರ್ನಾಟಕ ರಾಜ್ಯದಿಂದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿಗೆ ಕರ್ಕೊಂಡು ಬರ್ತೇನೆ. ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ. ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರು ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು. ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ. ಅದಕ್ಕೂ ಮೊದಲು ಜನರ ಒಲವು ಯಾರ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ. ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಈ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು. ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸೀಕ್ ಇರೋದಿಲ್ಲ. ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ.
ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ. ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.